ಅವ್ರಿಗೆ ಅವರು ಈ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮ ಎಲ್ಲ ಶಾಲಾ ಮಕ್ಕಳಿಗೆ ಕಲಿಕೋಪಕರಣಗಳನ್ನು ವಿತರಿಸಬೇಕು ಅಂತ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಮತ್ತು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಏನು, ಅವರು ಬಂದಿರೋರು ಯಾರಾದರೂ ಒಂದೆರಡು ಮಾತಾಡಬೇಕು, ವಿಶೇಷವಾಗಿ ಭೂತರಾಜಣ್ಣವರ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಈ ದಿನ ಇದೇ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಹಿರಿಯರು ಹಾಗೂ ಕಿರಿಯರು ಎಲ್ಲರೂ ಸೇರಿ ಈ ಶಾಲೆಗೆ ಬಂದಿದ್ದಾರೆ. ಏನಪ್ಪ ವಿಶೇಷ ಅಂದ್ರೆ ತೂಗುದೀಪ್ ದರ್ಶನ್ ಅವರ ಹುಟ್ಟುಹಬ್ಬ ನಿನ್ನೆ ಆಯಿತು. ಅದಂತ ಕಾರಣಕ್ಕೆ ನಿನ್ನೆ ಶಾಲೆ ರಜೆ ಇತ್ತು. ಈ ದಿನ ಮಕ್ಕಳಿಗೆಲ್ಲನೂ ನೋಟ್ಬುಕ್ ಕೊಟ್ಟು ಕೇಕ್ ಕಟ್ ಮಾಡಿ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಈ ಊರಿನ ಯುವಕರು ಮತ್ತು ಹಿರಿಯರು ಎಲ್ಲರೂ ಸಹ ಒಗ್ಗಟ್ಟಾಗಿ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಕೆಲಸ ಪ್ರತಿಯೊಬ್ಬರು ಮಾಡ್ತಾ ಇರ್ಬೇಕು. ಅಂದ್ರೆ ಹುಟ್ಟುಹಬ್ಬ ಮಾಡ್ಕೊಂಡು ಸುಮ್ಮನೆ ಏನೋ ಒಂದು ದುಡ್ಡು ವೆಚ್ಚ ಮಾಡ್ತೀರಲ್ಲ, ಮಕ್ಕಳಿಗೆ ಕಲಿಕಾ ಉಪಕರಣಗಳನ್ನು ನೀಡ್ಕೊಂಡು ಒಂದು ಉತ್ತಮ ಸಂದೇಶವನ್ನು ನಾಡಿಗೆ ಕೊಡ್ತಾನ ಮಾಡ್ತಾ ಇದ್ರೆ ಎಲ್ಲ ಒಂದು ಖುಷಿ ಆಗುತ್ತೆ. ನೋಡಿ, ಇವಾಗ ಮಕ್ಕಳಿಗೆ ಎಷ್ಟೋ ಜನ ಹಳ್ಳಿ ನಾವು ಸ್ಕೂಲ್ಗೆ ಹೋಗುವಾಗ ಮಕ್ಕಳಿಗೆಲ್ಲ ನೋಟ್ಬುಕ್ ಕೊಡ್ತಾ ಇರೋದು ನಮ್ಗೆ ಯಾರೋ ಫ್ರೀಯಾಗಿ ತಂದೆ ತಾಯಿ ಕೊಡ್ಸಿದ್ ಮಾತ್ರನೇ ನಾವು ಇಕ್ಕೋಬೇಕಾಯ್ತು, ಬರೀಬೇಕಾಯ್ತು. ಇವತ್ತು ಎಷ್ಟೋ ಜನ ಸಮಾಜ ಸೇವಕರು ಬರ್ತಾ ಇದ್ದಾರೆ. ಊರಿನಲ್ಲಿ ಒಬ್ಬೊಬ್ರು ಯಾರೋ ಒಬ್ಬರು ಯುವಕರು ಬರ್ತಾ ಇರ್ತಾರೆ, ಹಿರಿಯರು ಬರ್ತಾ ಇರ್ತಾರೆ. ಒಂದು ಹಬ್ಬ, ನಾಡ ಹಬ್ಬ ಮಾಡಿರ್ಬೋದು, ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಸ್ವತಂತ್ರ ದಿನಾಚರಣೆ, ಇಂಥ ಹಬ್ಬ ಟೈಮ್ನಾಗೆಲ್ಲನ ನೋಟ್ಬುಕ್ ಕೊಡೋದು, ಪೆನ್ ಕೊಡೋದು ಇವೆಲ್ಲ ಮಾಡ್ತಾ ಇದ್ದಾರೆ. ಈಗ ತುಂಬಾ ಖುಷಿ ಆಗ್ತಾ ಇದೆ. ಈ ರೀತಿಯ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ಸಹ ಎಲ್ಲರೂ ಖುಷಿ ಪಡುವಂತ ವಿಚಾರ. ನಿಮ್ಮ ವಿದ್ಯಾಭ್ಯಾಸ ಇನ್ನೂ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದೇ ನಿಮ್ಮ ಊರಿನ ಇದೇ ಗ್ರಾಮದ ಡಚ್ಚು ಮತ್ತು ಕಿಚ್ಚ ಬಾಯ್ಸ್, ಇದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಎರಡು ಅಭಿಮಾನಿಗಳು ಸೇರಿ ಒಂದೇ ಸಂಘ ಮಾಡೋದು ಇದು ಮೊದಲ ಬಾರಿ ಅಂತ ನನ್ನ ಅನಿಸಿಕೆ. ಡಚ್ಚು ಮತ್ತು ಕಿಚ್ಚ ಬಾಯ್ಸ್ ಹುಡುಗರಿಂದ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ನೋಡಿದ್ರೆ ಆ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೂ ಇದೊಂದು ಮಾದರಿಯಾಗಿದೆ. ಅದೇ ರೀತಿ ಮೊನ್ನೆ ತನ ಚಿದಾನಂದಗೌಡರು ಬಂದವರು ಅಷ್ಟೇನೆ ಈ ಭೂತೇಶು ತಮ್ಮ ಕೆಲವು ಜನಗಳೆಲ್ಲ ಜೊತೆ ಮಾಡಿಕೊಂಡು ಈ ಶಾಲೆ ಬಗ್ಗೆ ವಿಶೇಷ ಉತ್ಸುಕತೆ ತಗೊಂಡು ನೋಡ್ತಾ ಇದ್ರೆ ಇಲ್ಲಿನ ಯುವಕರೆಲ್ಲರೂ ಸೇರಿ ನೀವು ಮುಂದಾಳತ್ವ ವಹಿಸ್ಕೊಂಡು ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನಮ್ಮ ಶಿರಾ ತಾಲೂಕು ಪೂರ್ತಿ ಪ್ರತಿಯೊಬ್ಬ ಯುವಕರು ನಿಮ್ಮನ್ನು ಅನುಸರಿಸಬೇಕು ಅನ್ನೋದು ನನ್ನ ಮನದಾಳದ ಆಸೆ ಇದೆ. ಹುಟ್ಟುಹಬ್ಬ ಮತ್ತು ಕಿಚ್ಚರ ಹುಟ್ಟುಹಬ್ಬದ ದಿನ ಈ ರೀತಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇರೋದು ಕೊನೆವರೆಗೂ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಈಗ ಎಲ್ಲರೂ ಸೇರಿ ಈ ಕೇಕ್ ನ ಕತ್ತರಿಸುವುದರ ಮೂಲಕ ಮಕ್ಕಳು ಭಾಗವಹಿಸಬೇಕು ಅಂತ ಕೇಳ್ಕೊಂತೀನಿ. ಆ ಪ್ರೀತಿಯ ಮಕ್ಕಳೇ, ನಿಮ್ಗೆಲ್ಲರಿಗೂ ಸಹ ನಮ್ಮ ಊರು ನಮ್ಮ ಶಾಲೆ ಅಂತ ಅಭಿಮಾನ ಇಟ್ಟು ದರ್ಶನ್ ಅವರ ಎಷ್ಟನೇದು 48ನೇ ಬರ್ತಡೇ ಪ್ರಯುಕ್ತ ಅವರ ಅಭಿಮಾನದಿಂದ ನಮ್ಮ ಶಾಲೆಗೆ ಆಗಮಿಸಿ ನಿಮ್ಮೆಲ್ಲರಿಗೂ ಸಹ ಕಲಿಕೋಪಕರಣಗಳನ್ನ ವಿತರಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಊರಿನ ಎಲ್ಲ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು
ನಿಂತ್ಕೊ ಕೂತೋಣ. ವೀಕ್ಷಕರ ಅಂದರೆ ಕನ್ನಡ ಸಿನಿಮಾ ರಂಗದ ಒಬ್ಬ ಪ್ರಖ್ಯಾತ ಕಲಾವಿದರ ಜನ್ಮದಿನ ಆಚರಣೆ ಆಗಿತ್ತು. ಆ ಜನ್ಮದಿನದ ಆಚರಣೆ ಪರವಾಗಿ ನಮ್ಮ ಮೇಲ್ಕುಂಟೆ ಗ್ರಾಮದ ಯುವಕರೆಲ್ಲರೂ ಸೇರಿ ಶಿರಾ ತಾಲೂಕಿನ ಕಸ್ಬಾ ಹೋಬಳಿಯ ಬಂದ್ಕುಂಟೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಸ್ ಹಾಗೂ ಕೇಕ್ ವಿತರಣೆ ಮಾಡುವ ಮೂಲಕ ಪ್ರಖ್ಯಾತ ನಟನ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈಗ ನಟರ ಬಗ್ಗೆ ಮತ್ತು ಊರಿನ ಅಭಿಮಾನಿಗಳ ಬಗ್ಗೆ ಒಂದೆರಡು ಮಾತು ಕೇಳೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಭೂತರಾಜು. ಇವತ್ತು ಇಲ್ಲಿ ಬಂದ್ಕುಂಟೆಯಲ್ಲಿ ಏನು ಪ್ರೋಗ್ರಾಮ್ ನೀವು ಮಾಡಿರೋದು? ಸರ್, ಚಲನಚಿತ್ರ ನಟರಾದ ದರ್ಶನ್ ಅವರು ಹುಟ್ಟುಹಬ್ಬನ ಪ್ರತಿ ವರ್ಷ ಸರ್ಕಾರಿ ಶಾಲಾ ಮಕ್ಕಳ ಜೊತೆಗೆ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ ವರ್ಷ ಒಂದು ಶಾಲೆಗೆ ನೋಟ್ಬುಕ್ ವಿತರಣೆ ಮಾಡೋ ಮುಖಾಂತರ ಪ್ರತಿ ವರ್ಷನೂ ದರ್ಶನ್ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಿ. ಅದೇ ರೀತಿ ಮೇಲ್ಕುಂಟೆ ನಮ್ಮ ದಚ್ಚು ಹಾಗೂ ಕಿಚ್ಚ ಬಾಯ್ಸ್ ಅಭಿಮಾನಿ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದ್ಕುಂಟೆ ಶಾಲೆನ ಆಯ್ಕೆ ಮಾಡ್ಕೊಂಡು ಬಂದ್ಕುಂಟೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನು ಕೇಕ್ ಹಂಚುವ ಮೂಲಕ ದರ್ಶನ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ. ಈಗಿನ ಮೇಲ್ಕುಂಟೆ ಈಗ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಉದ್ದೇಶ ಏನಿರ್ಬೋದು? ಹೌದು, ಈ ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು ಅಂತಂದರೆ ಈ ದುಂದು ವೆಚ್ಚ ಮಾಡ್ದಂಗೆ ಹುಟ್ಟುಹಬ್ಬ ಯಾರದೇ ಆಗಿರಲಿ, ಒಂದು ಗಿಡ ನೆಡೆಸೋದಾಗಿರಲಿ, ಇಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಕೊಡಿಸೋದಾಗಿರ್ಬೋದು. ಇನ್ನೊಂದು ಯಾರನ್ನ ಅಂಗವಿಕಲರು ಯಾರನ್ನ ನಿಮ್ಮೂರಲ್ಲಿ ಕಂಡ್ರೆ ಅವ್ರಿಗೇನಾನ ನಿಮ್ಮೆಲ್ಲರೂ ಟೀಮ್ ವರ್ಕಿಂದ ಏನಾದರೂ ಒಂದು ಸಹಾಯ ಮಾಡೋಂಥ ಕೆಲಸಗಳನ್ನ ಪ್ರತಿಯೊಬ್ಬರು ಮಾಡ್ತಾಯಿದ್ರೆ ನಮ್ಮ ಸಮಾಜದಲ್ಲಿ ಬದಲಾವಣೆ ಮತ್ತು ಒಂದು ಮಾಡ್ತಕ್ಕಂಥ ಹುಟ್ಟುಹಬ್ಬಕ್ಕೂ ಒಂದು ಅರ್ಥಪೂರ್ಣ ಮಾಹಿತಿ ಇರುತ್ತೆ. ದಯವಿಟ್ಟು ಯುವಕರು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳದಾಗಿರ್ಬೋದು, ಇಲ್ಲೊಂದು ಯಾರೋ ಒಬ್ಬ ಕವಿ ಆಗಿರ್ಬೋದು, ಹೀರೋ ಆಗಿರ್ಬೋದು, ಯಾವುದೇ ಒಂದು ಹುಟ್ಟುಹಬ್ಬ ಮಾಡಿದ್ರು ಈ ರೀತಿಯ ಆಚರಣೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಈ ಕೇಳ್ತಾ ಇದ್ದೀನಿ. ಅಭಿಮಾನಿಗಳ ಸಂಘ, ಹಾಗಾಗಿ ನಾವು ದರ್ಶನ್ನು ಈಗ ನಿಮ್ಮೂರಲ್ಲಿ ವಿಶೇಷವಾಗಿ ಈ ಕೆಲವು ಕಡೆ ದರ್ಶನ್ ಅಭಿಮಾನಿಗಳು ಕಂಡ್ರೆ ಕಿಚ್ಚ ಅಭಿಮಾನಿಗಳಾಗಲ್ಲ. ನೀವು ಡಚ್ಚು ಕಿಚ್ಚು ಅಂತೇಳಿ ಇಬ್ಬರು ಶೇರ್ ಮಾಡಿದ್ರಲ್ಲ, ಅದ್ರ ವಿವರಣೆ ಹೇಳಿ. ನಮ್ಮೂರಲ್ಲಿ ಯಾವುದೇ ಕಾರಣಕ್ಕೂ ಇದನ್ನ ನಾವು ಇಟ್ಕೊಂಡಿಲ್ಲ. ಪ್ರತಿ ವರ್ಷ ಕೂಡ ದಚ್ಚು ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬನ ದರ್ಶನ್ ಅಭಿಮಾನಿಗಳೆಲ್ಲರೂ ಸೇರ್ ಮಾಡ್ತೀವಿ. ಅದೇ ರೀತಿ ದರ್ಶನ್ ಹುಟ್ಟುಹಬ್ಬ ಇದ್ದಾಗ ಕಿಚ್ಚ ಅಭಿಮಾನಿಗಳೆಲ್ಲರೂ ಸೇರಿ ನಾವು ಈ ಆಚರಣೆನ ಒಗ್ಗಟ್ಟಾಗಿ ಪ್ರತಿ ವರ್ಷ ಕೂಡ ಇದೇ ರೀತಿ ಮಾಡ್ತೀವಿ. ಯಾವುದೇ ಒಂದಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಸರ್ಕಾರಿ ಶಾಲೆ ಕೆಲಸ ಆಗಿರ್ಬೋದು, ಪ್ರತಿಯೊಬ್ಬ ಯುವಕರು ನಮಗೆ ಕೈ ಜೋಡಿಸಿ, ಪ್ರತಿಯೊಬ್ಬರು ನಮ್ಮ ಮೇಲ್ಕುಂಟೆ ಗ್ರಾಮಸ್ಥ ಯುವಕರು ನಮಗೆ ಕೈ ಜೋಡಿಸಿ ಯಾವಾಗಲೂ ಈ ರೀತಿಯಾದ ಒಳ್ಳೆ ಕೆಲಸಕ್ಕೆ ನಮಗೆ ಕೈ ಜೋಡಿಸಿ ಎಲ್ಲರೂ ಯಾವುದೇ ನಾವು ಇದಿಲ್ಲ, ನಮ್ಮ ಹತ್ರ ಭೇದ ಭಾವ ಇಲ್ಲ. ಹಾಗಾಗಿ ಎಲ್ಲರೂ ಕೂಡಿ ನಾವು ಈ ಕೆಲಸ ಮಾಡ್ತೀವಿ ಪ್ರತಿ ವರ್ಷ ಕೂಡ. ಇಡೀ ಕರ್ನಾಟಕದಲ್ಲೇ ಒಂದು ರೀತಿ ಈ ಮೇಲ್ಕುಂಟೆ ಗ್ರಾಮದ್ದು ವಿಶೇಷವಾದಂಥ ಊರಾಗಿದೆ. ಯಾಕೆಂದರೆ ಈ ಡಚ್ಚು ಕಂಡ್ರೆ ಕಿಚ್ಚನ ಅಭಿಮಾನಿಗಳಾಗಲ್ಲ, ಕಿಚ್ಚನ ಅಭಿಮಾನಿಗಳು ಕಂಡ್ರೆ ಡಚ್ಚು ಅಭಿಮಾನಿಗಳಿಗಾಗಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ನಾನು ಕೇಳ್ತಾ ಇರೋದಂದರೆ ಡಚ್ಚು ಮತ್ತು ಕಿಚ್ಚು ಅಭಿಮಾನಿಗಳೆಲ್ಲರೂ ಒಟ್ಟಿಗೆ ಇರೋದನ್ನ ನೋಡಿ ತುಂಬ ಸಂತೋಷವಾಗಿದೆ. ನಮ್ಮ ನಟರು ಹೇಗೆ ಇರಲಿ, ಯಾರೇ ಇರಲಿ, ಎಲ್ಲ ನಟರು ಒಂದೇ ಅನ್ನೋ ಒಂದು ಭಾವನೆಯಿಂದ ಕಿಚ್ಚ ಮತ್ತು ಡಚ್ಚು ಅಭಿಮಾನಿಗಳು ಇವತ್ತು ಈ ಸರ್ಕಾರಿ ಶಾಲೆಗೆ ಕೊಟ್ಟಿರ್ತಕ್ಕಂಥ ಈ ಉಡುಗೊರೆ ಅಪಾರ. ಅವ್ರು ಕೇವಲ ನೋಡೋರಿಗೆ ನೋಟ್ಬುಕ್ಸು ಪೆನ್ನೇ ಕೊಟ್ಟಿರ್ಬೋದು, ಆದರೆ ಇದೊಂದು ಇತಿಹಾಸದ ಕಾರ್ಯಕ್ರಮ. ಎಲ್ಲ ಚಿತ್ರನಟರ ಅಭಿಮಾನಿಗಳು ಇದೇ ರೀತಿ ಒಂದಾಗಿ ಕಾರ್ಯಕ್ರಮಗಳನ್ನ ನಿರೂಪಿಸಲಿ, ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ಲಿ ಅಂತ ಹೇಳ್ತಾ ಇಲ್ಲಿ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ.